HSRP ನಂಬರ್ ಪ್ಲೇಟ್ಗಳನ್ನು ವಾಹನಗಳಿಗೆ ಅಳವಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ 2 ತಿಂಗಳು ಈ ಡೆಡ್ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡಿದೆ ಹೈಕೋರ್ಟ್. HSRP ನಂಬರ್ ಪ್ಲೇಟ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎಕ್ಸ್ಟೆನ್ಷನ್ ಆಗಿದೆ. ನಂಬರ್ ಪ್ಲೇಟ್ ಅವಧಿಯನ್ನು ವಿಸ್ತರಿಸಿದೆ ಹೈಕೋರ್ಟ್. ನವೆಂಬರ್ 20ನೇ ತಾರೀಕು ತನಕ ವಿಸ್ತರಣೆ ಮಾಡಿದೆ ಹೈಕೋರ್ಟ್. ನಂಬರ್ ಪ್ಲೇಟ್ ಅಳವಡಿಕೆಗೆ ಕಾಲಾವಕಾಶವನ್ನು ಕೋರಲಾಗಿತ್ತು. ಸೊ ಈ ಮನವಿಯನ್ನು ಪರಿಗಣಿಸಿದ ನ್ಯಾಯಾಲಯ ವಿಚಾರಣೆಯನ್ನು ಮುಂದೂಡಲಾಗಿದೆ. ನವೆಂಬರ್ 20ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸೊ ವಾಹನ ಸವಾರರಿಗೆ ದಂಡದ ಟೆನ್ಷನ್ ಸದ್ಯಕ್ಕಿಲ್ಲ. ಯಾಕೆಂದರೆ ಮೊನ್ನೆ 15ಕ್ಕೆ ಮುಗಿದೋಗಿತ್ತು. 15ಕ್ಕೆ ಮುಗಿದಿದ್ರೂ ಕೂಡ ದಂಡ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಯಾಕೆಂದರೆ ಹೈಕೋರ್ಟ್ ಏನು ಹೇಳುತ್ತೆ ಅಂತ ಕೇಳೋಣ ಅಂತ ಸುಮ್ಮನಿದ್ರು. ಇವತ್ತು ವಿಚಾರಣೆ ನಡೆಸಿ ಇನ್ನೂ 2 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 2 ಕೋಟಿ ವಾಹನಗಳ ಪೈಕಿ 50 ಕೋಟಿ 52 ಕೋಟಿ 50 ಲಕ್ಷ 52 ಲಕ್ಷ ವೆಹಿಕಲ್ಗಳಿಗೆ ಮಾತ್ರ ನಂಬರ್ ಪ್ಲೇಟ್ ಹಾಕಿಸ್ಕೊಂಡಿದ್ದಾರೆ. ಇನ್ನು 1.5 ಕೋಟಿ ವೆಹಿಕಲ್ಸ್ ಹಾಕಬೇಕು. ಅದಕ್ಕೆ ಸಮಯಾವಕಾಶ ಬೇಕೇ ಬೇಕು. ಹಾಗಾಗಿ ಇನ್ನೂ 2 ತಿಂಗಳು ಟೈಮ್ ಸಿಕ್ಕಿದೆ. ಸದ್ಯಕ್ಕಂತೂ ಯಾರ್ಯಾರು HSRP ನಂಬರ್ ಪ್ಲೇಟ್ ಹಾಕಿಸ್ಕೊಂಡಿಲ್ಲ ಅವ್ರಿಗೆ ಇದು ಫೈನ್ ಹಾಕ್ತಾರೆ ಅಂತಕ್ಕಂಥ ಟೆನ್ಷನ್ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಇನ್ನೂ 2 ತಿಂಗಳು ಟೈಮ್ ಕೊಟ್ಟಿದೆ ಹೈಕೋರ್ಟ್. ಓಕೆ, ಒಳ್ಳೆಯದು. ಬಟ್ ಈ 2 ತಿಂಗಳ ಅವಧಿಯಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ಜನರು HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಏನಾದರೂ ಸೂಚನೆಗಳು ಸಿಕ್ಕಿದೆಯಾ ಹೈಕೋರ್ಟಿಂದ ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ HSRP ಅಳವಡಿಕೆ ವಿಚಾರದಲ್ಲಿ ಇದು 4ನೇ ಬಾರಿಗೆ ಮುಂದೂಡಿಕೆ ಆಗ್ತಾ ಇರುವಂಥದ್ದು. ಯಾಕಂದರೆ ಮೊದಲ 3 ಬಾರಿ ಕೂಡ ಇಂತಹದ್ದೇ ಸಮಸ್ಯೆಗಳಿವೆ. ಅಂದರೆ ಜನ ಹೆಚ್ಚಾಗಿ ಇದನ್ನು ಅಳವಡಿಸ್ಕೊಳ್ಳುವಂಥವ್ರ ಸಂಖ್ಯೆ ಹೆಚ್ಚಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಹಿಂದೆ ಕೂಡ ಮುಂದೂಡುವಂಥ ಕೆಲಸಗಳಾಗಿತ್ತು. ಬಟ್ ಆದರೆ ಸೆಪ್ಟೆಂಬರ್ 14ವರೆಗೆ ಡೆಡ್ಲೈನನ್ನು ಕೊಟ್ಟು ಸೆಪ್ಟೆಂಬರ್ 15ರಿಂದ ದಂಡವನ್ನು ಹಾಕ್ತೇವೆ ಎನ್ನುವಂಥ ಒಂದಷ್ಟು ಎಚ್ಚರಿಕೆಯನ್ನು RTO ನೀಡಿತ್ತು. ಬಟ್ ವಿಚಾರಣೆ ಇದ್ದಂಥ ಕಾರಣಕ್ಕಾಗಿ, ಅಂದರೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದ್ದಂಥ ಕಾರಣಕ್ಕಾಗಿ ಸದ್ಯ ಅದನ್ನು ಮುಂದೂಡುವಂಥ ಕೆಲಸಗಳಾಯಿತು. ಈಗ ಸದ್ಯ ತಯಾರಿಕಾ ಕಂಪನಿಗಳು ಇದನ್ನು ಕೇಳ್ಕೊಂಡಿರುವಂಥದ್ದು, ಅಂದರೆ ನಮಗೆ ಒಂದಷ್ಟು ಸಮಯಾವಕಾಶ ಬೇಕಿದೆ ಅಂತೇಳಿ. ಬಟ್ ಈಗ ಈಗ ತಯಾರಿಕಾ ಕಂಪನಿಗಳು ಕೇಳ್ಕೊಂಡಿರುವಂಥ ಈ ಸಮಯಾವಕಾಶ ಇದು ಎಲ್ಲೋ ಒಂದು ಕಡೆ ವಾಹನ ಸವಾರರಿಗೆ ಒಂದು ರೀತಿ ರಿಲ್ಯಾಕ್ಸೇಷನ್ಗೆ ಕಾರಣ ಆಗುತ್ತೆ. ಯಾಕಂದರೆ ಇನ್ನೂ ಕೂಡ ಹೆಚ್ಚು ಕಡಿಮೆ 1.5 ಕೋಟಿಯಷ್ಟು ಜನ ಇನ್ನೂ ಕೂಡ ಅದರ ಅಳವಡಿಕೆ ಮಾಡ್ಕೊಂಡಿಲ್ಲ. ಅವರ ಗಾಡಿಗಳಿಗೆ HSRP ನಂಬರ್ ಪ್ಲೇಟನ್ನು ಅಳವಡಿಸಿಲ್ಲ. ಅವ್ರಿಗೂ ಕೂಡ ಒಂದಷ್ಟು ಟೈಮಿಂಗ್ ಸಿಗುವಂಥ ಕಾರಣಕ್ಕಾಗಿ ಆ ಒಂದು ಗ್ಯಾಪ್ನಲ್ಲಿ ಅವರು ಕೂಡ ಎಚ್ಚೆತ್ಕೊಳ್ಬೇಕು ಅನ್ನುವಂಥದ್ದು ಕೋರ್ಟ್ನ ಒಂದಷ್ಟು ಸೂಚನೆಗಳು. ಸೊ ಅದೇ ಕಾರಣಕ್ಕಾಗಿ ಈಗ 2 ತಿಂಗಳು, ಅಂದರೆ ನವೆಂಬರ್ 20ರ ತನಕ ವಿಚಾರಣೆ, 20ಕ್ಕೆ ವಿಚಾರಣೆ ಇರುವಂಥ ಕಾರಣಕ್ಕಾಗಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆ ನೀಡಿದೆ. ಅದರಂತೆ ಇನ್ನು 2 ತಿಂಗಳು ನವೆಂಬರ್ 20ರ ತನಕ ಕೂಡ ಅವರಿಗೆ ಅವಕಾಶ ಇರುತ್ತೆ. ಯಾರೆಲ್ಲ ನಂಬರ್ ಪ್ಲೇಟ್ಗಳನ್ನು HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡ್ಕೊಂಡಿಲ್ಲ ಅಂಥವ್ರು ಅದನ್ನು ಏನಿದೆ ಅದನ್ನು ಅಳವಡಿಕೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಕಡೆ ತಯಾರಿಕಾ ಕಂಪನಿಗಳಿಗೆ ಇದು ಅವಕಾಶ ಇದ್ದರೆ, ಮತ್ತೊಂದು ಕಡೆ ವಾಹನ ಸವಾರಿಗೂ ಅವಕಾಶ ಇರುವಂಥ ಕಾರಣಕ್ಕಾಗಿ ಇವರಿಬ್ಬರ ಅವಕಾಶ ಏನಿತ್ತು ಅದನ್ನು ಈಗ ಕೋರ್ಟ್ ನೀಡಿರುವಂಥದ್ದು. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ, ಇದರ ಕೋರ್ಟಿನ ಸೂಚನೆಯ ಪ್ರಕಾರವಾಗಿ ಇರುವಂಥ ಸಮಯಾವಕಾಶವನ್ನು ಬಳಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಓಕೆ ರಾಘವ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಅಯ್ಯೋ ಇನ್ನೂ ಟೈಮ್ ಇದೆ ಹಾಕಿಸ್ಕೊಂಡ್ರೆ ಆಯಿತು, ಡೆಡ್ಲೈನ್ ಹತ್ತತ್ರ ಬರ್ತಾ ಇರಬೇಕು, ಇನ್ನೇನು 2 ದಿನ 3 ದಿನ ಆ ಟೈಮಲ್ಲಿ ಓಡೋಗೋದು, ಹಂಗೆ ಮಾಡಬೇಡಿ. ಸಿಕ್ಕಿರೋ ಅವಕಾಶದಲ್ಲಿ ಆರಾಮಾಗಿ ಮಾಡಿಸ್ಕೋಬೋದು HSRP ನಂಬರ್ ಪ್ಲೇಟ್ಗಳನ್ನ.